ಬೆಳಗಾವಿ ನಗರದ ನೆಹರು ನಗರ 2ನೇ ಅಡ್ಡ ರಸ್ತೆಯಲ್ಲಿ ನಡೆದಿರುವ ಕೊಳಚೆ ಕಾಮಗಾರಿ ಆಮೆ ವೇಗದಲ್ಲಿ ಸಾಗುತ್ತಿರುವ ಕೊಳಚೆ ಕಾಮಗಾರಿಯಿಂದ ಜನರು ಬೇಸತ್ತು ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಜನಸಾಮಾನ್ಯರನ್ನು ಯಾರಿಗೆ ಕೇಳದಂತಾಗಿದೆ. ಕಳೆದೆರಡು ತಿಂಗಳಿನಿಂದ ನೆಹರು ನಗರ 2ನೇ ಅಡ್ಡ ರಸ್ತೆಯಲ್ಲಿ ನಡೆದಿರುವ ಕೊಳಚೆ ಕಾಮಗಾರಿ ಅಗಿದು ಬಿಟ್ಟಿರುವುದು ತಾವೆಲ್ಲರೂ ಕೂಡ ನೋಡಬಹುದು. ರಾಮದೇವ ಮಾರ್ಗದಿಂದ ಯಾರಾದರೂ ಸದಾಶಿವ ನಗರ ಹೋಗಬೇಕಾದರೆ ಯೋಚನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏಕೆಂದರೆ ನೆಹರು ನಗರ 2ನೇ ಅಡ್ಡ ರಸ್ತೆಯಲ್ಲಿ ವ್ಯಾಪಾರಸ್ಥರಿಗೆ ತುಂಬ ಸಮಸ್ಯೆ ಆಗಿರುವುದು ಮತ್ತು ವ್ಯಾಪಾರಿಗಳು ಕೂಡ ನೊಣ ಹೊಡೆಯುವ ಪರಿಸ್ಥಿತಿ ಉಂಟಾಗಿದೆ. PWD ಕಾಮಗಾರಿ ನಡೆದಿದ್ದು PWD ಹಾಗೂ ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಕೆಲಸ ಆಮೆ ವೇಗದಲ್ಲಿ ಸಾಗುತ್ತಿದೆ. ರಸ್ತೆ ಎರಡೂ ಬದಿಯಲ್ಲಿ ಅಗಿದು ಬಿಟ್ಟಿರುವ ಕಾರಣ ನೆಹರು ನಗರ ನಿವಾಸಿಗಳಿಗೆ ವ್ಯಾಪಾರಸ್ಥರಿಗೆ ತುಂಬ ಸಮಸ್ಯೆ ಉಂಟಾಗಿದೆ. ಕೊಳಚೆ ಕಾಮಗಾರಿ ಮಾಡುವಾಗ ಕೊಳಚೆ ನೀರು ಎಲ್ಲ ಮನೆಗಳ ಎದುರಿಗೆ ಹೋಗಿ ನಿಂತಿರುವ ಕಾರಣ ಚಿಕ್ಕ ಮಕ್ಕಳಿಗೆ, ವಯಸ್ಸಾದ ಹಿರಿಯರಿಗೆ ಕೂಡ ಸೊಳ್ಳೆ ಕ್ರಿಮಿಕೀಟಗಳಿಂದ ಅನಾರೋಗ್ಯಕ್ಕೆ ಒಳಗಾಗುವ ಪರಿಸ್ಥಿತಿ ಉಂಟಾಗಿದೆ. ನಿನ್ನೆ PWD ಆಫೀಸರ್ಸ್ಗಳಿಗೆ ನಮ್ಮ ಭಾರತ ವೈಭವ ವರದಿಗಾರರು ಕರೆ ಮೂಲಕ ಮಾತನಾಡಿದಾಗ ಎಚ್ಚೆತ್ತುಕೊಂಡ ಆಫೀಸರ್ಸ್ ಇಂದು ಬೆಳಗ್ಗೆ ಕೆಲಸಗಾರರಿಗೆ ಕಳುಹಿಸಿ ಕೆಲಸ ಪ್ರಾರಂಭ ಮಾಡಿದ್ದಾರೆ. ನೋಡಬೇಕು ಇವಾಗ ಎಷ್ಟು ದಿನಗಳಲ್ಲಿ ಕೆಲಸ ಸಂಪೂರ್ಣಗೊಳಿಸುತ್ತಾರೆ ಎಂಬ ಯಕ್ಷ ಪ್ರಶ್ನೆ ಇದಾಗಿದೆ. ಆರೋಗ್ಯ ಸಮಸ್ಯೆನೂ ಭಾಳ ಆಗೈತ್ರಿ ಸರ್, ಭಾಳ ಆಗೈತ್ರಿ. ಮತ್ತೆ ಈಗ ಗಟ್ರ ಬಿಟ್ಟು ನೀರು ಹೊರಗಡೆ ಹೋಗಿತ್ರಲ್ಲ, ಈಗ ಪೈಲ ಅಂದ್ರೆ ಬಂದಿದ್ರಲ್ಲ ಅದು ಮುಚ್ಚಾಕ್ತಾ ಇರಲಿಲ್ಲ ಅವ್ರ. ಅಂದ್ರೆ ಈಗ ಗಟ್ರ ಇದು ಗಟ್ರ ಹೊಸ ಗಟ್ರ ಪ್ರಾಬ್ಲಮ್ ಆಗೈತ್ರಿ. ಈಗ ಅದಕ್ಕೆ ಏನಂತಾರ ಅವ್ರ ಅಧಿಕಾರಿಗಳು? ಈಗ ಇದ ಮುಚ್ಚಿ ಅದು ಬೇರೆ ಕೆಲಸ ಮಾಡ್ರ ನಡೀತೈತ್ರಿ ಅವ್ರು. ಈಗ ಮುಚ್ಚಾಕ ತಯಾರಿಲ್ಲ. ಪೈಲ ಮುಚ್ಚಬೇಕು ಇದೆಲ್ಲ ನೋಡ್ರಲ್ಲ, ಎಲ್ಲಿ ಮಟ್ಟ ಹಟ್ಟಿದಾರ ನೋಡ್ರಲ್ಲ, ಊರಲ್ಲಿ ಆಗಿನ ಮಟ್ಟ ಸರ್. ಇವಾಗ ಇದು ಒಂದರಿಂದ 1.5 ತಿಂಗಳ ರೋಡ್ ಏನ್ ಪ್ರಾಬ್ಲಮ್ ಆಗಿದೆ ಸರ್? ರೋಡ್ ಫುಲ್ ಬಂದ್ ಮಾಡಿದಾರೆ. ಮಾಡ್ದಂತ ಹೇಳಿ ಫಸ್ಟ್ ಹೊಡೆದಾರೆ ಸರ್. ಫಸ್ಟ್ ಇವ್ರು ಸೈಡ್ ಹೊಡೆದಾರೆ, ಚೆಂಡು ಹೊಡೆದಾರೆ. ಹೊಡೆದೊಂದು 15 ನಿಮಿಷ ಹಂಗೆ ಗ್ಯಾಪ್ ಬಿಟ್ಟಿದ್ದಾರೆ. ಗ್ಯಾಪ್ ಬಿಟ್ಟು ಅದ್ರ ಮೇಲೆ ಮತ್ತೆ ಬಂದು ಆಸೆ ಹೊಡಿತಾರೆ, ಅದನ್ನು ಗ್ಯಾಪ್ ಬಿಟ್ಟಾರೆ. ಈಗ ಒಂದು ತಿಂಗಳಿಂದ ಬರಲೇ ಇಲ್ಲ. ಈಗ ನಿನ್ನೆಯಿಂದ ಎಲ್ಲ ಪ್ರಚಾರ ಕೊಡ್ಲಿಕ್ಕೆ ಹೋಗಿ, ನಿನ್ನೆಯಿಂದ ನಾವೆಲ್ಲ ಫ್ರೆಶ್ ಮಾಡ್ಲಿಕ್ಕೆ ಹೋಗಿ ಇವತ್ತು ಬಂದಾರೆ ನೋಡಿ ಸರ್. ಅದೆಲ್ಲ ವ್ಯಾಪಾರದಲ್ಲಿ ಫುಲ್ ತೊಂದರೆ. ಮತ್ತೆ ಬಾಡಿ ಯಾರು ಬಿಡುವಿಲ್ಲ, ಇವರು ಮಾಲಕರು ಬಾಡಿ ಬಿಡುವಿಲ್ಲ. ನಾವು ಬಾಡಿ ಮೇಲೆ ರೆಂಟ್ ಮೇಲೆ ನಡೆಸ್ತಿದ್ದೇವೆ. ಕೆಲಸ ಸಂಬಳ ಕೊಡೋದು, ಮತ್ತೆ ಬಾಡಿಗೆ ಕೊಡೋದು, ಕರೆಂಟ್ ಬಿಲ್, ನೀರ್ ಬಿಲ್. ಯಾವ್ದು ಕಾರಣ ಸರ್ ಅವರು 1.5 ತಿಂಗಳ ಮಾಡ್ಕೊಂಡು ಏನು ಅದು ಹೇಳ್ತಾರೆ, ಹಂಗೈತಿ ಹಿಂಗೈತಿ ದೊಡ್ಡದು ಮಾಡ್ತಾರೆ ಅಂತ ಮಾಡ್ತಿದ್ದಾರೆ ಅವರು. ರೋಡ್ ದೊಡ್ಡ ಮಾಡ್ತಾರೆ ಅಂತ ಹೇಳ್ತಾರೆ ಸರ್. ಇದು ರೋಡ್ ದೊಡ್ಡ ಮಾಡೋದು ಆಯ್ತು, ಇದು ಗಟ್ರ ಹಡ್ಡಿ ಬಿಟ್ಟು ಕಡೆ ಹೋಗಿದ್ದಾರೆ ಇಲ್ಲ ಹಡ್ಡಿ ಹಂಗೆ ಗಟ್ರ ಮೊದಲು ಹೆಂಗಿತ್ತು ಹಂಗೆ ಸರ್. ಬಂದಿನ ಗಟ್ರ ಹೆಂಗಿತ್ತು ಹಂಗೆ ಇರ್ತದೆ. ಮೊದಲು ಗಟ್ರ ಸೇಮ್ ಇರ್ತದೆ, ಅದೇ ಟೈಪ್ ಮಾಡಿದ್ದಾರೆ. ಗಟ್ರ ಚೇಂಜ್ ಮಾಡಿಲ್ಲ ಅವರು, ಸೇಮ್ ಅಷ್ಟೇ ಇರ್ತದೆ ಅಷ್ಟೇ. ಇದಕ್ಕಿಂತ ಮುಂಚೆ ಗಟ್ರ ಹೀಗೆ ಅನ್ಸುತ್ತಿದ್ದಿಲ್ಲ. ಏನ್ ಸರ್ ಮತ್ತೆ ಇದು ಸುಮ್ಮನೆ ಜನರಿಗೆ ಇವರು ಜನರಿಗೆ ಕಾಸ್ಕೊಡ್ಲಿಕ್ಕೆ, ಮತ್ತೆ ಇವರಿಗೆ ದುಡ್ಡು ಬೇಕಲ್ಲ ಕಂಪ್ಯೂಟರ್ಗೆ. ಇದೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತಿದ್ದಾರೆ, ಅವರೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತಾರೆ, ಗೌರ್ಮೆಂಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತಿದ್ದಾರೆ. ಈಗ ಪಬ್ಲಿಕ್ ತೊಂದರೆ ಮಾಡಿ ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂತ ಇದ್ದಾರೆ ಅಷ್ಟೇ, ಬೇರೆ ಏನಿಲ್ಲ ಸರ್. ಬ್ಯೂರೋ ರಿಪೋರ್ಟ್ ವಿನೋದ್ MJ, ಭಾರತ ವೈಭವ ನ್ಯೂಸ್, ಬೆಳಗಾವಿ. And debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.